ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ. ಸೊ ನನ್ನ ಇಂದಿನ ವಿಡಿಯೋದಲ್ಲಿ ಕಾರ್ಡಿಯಾಕ್ ಎಕ್ಸರ್ಸೈಸ್ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಈ ವಿಡಿಯೋದಲ್ಲಿ ಈ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಅಂತ ಏನಿದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ನಮಗೆ ಏನಕ್ಕೆ ಇಂಪಾರ್ಟೆಂಟು, ನಮ್ಮ ಆರೋಗ್ಯಕ್ಕೆ ಏಕೆ ಇದು ಮುಖ್ಯ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಈ ಸ್ಟ್ರೆಂತ್ ಟ್ರೈನಿಂಗು ಇದನ್ನ ಮತ್ತೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂತಲೂ ಹೇಳ್ತೀವಿ ನಾವು. ಇಲ್ಲಿ ಅತಿ ಮುಖ್ಯವಾಗಿ ಏನಾಗುತ್ತೆ ಈ ಎಕ್ಸರ್ಸೈಸಲ್ಲಿ ಅಂದರೆ, ನಮ್ಮ ಮಾಂಸಖಂಡಗಳನ್ನು ವೃದ್ಧಿ ಮಾಡುವಂಥ ಎಕ್ಸರ್ಸೈಸು, ಅದ್ರ ಜೊತೆಗೆ ನಮ್ಮ ಮೂಳೆಗಳನ್ನು ಹೆಚ್ಚು ಬಲಿಷ್ಠವಾಗಿ ಮಾಡುವಂಥ ಎಕ್ಸರ್ಸೈಸ್ಗಳು. ಇದು ಏನಕ್ಕೆ ನಮಗೆ ಇಂಪಾರ್ಟೆಂಟು, ಏನಕ್ಕೆ ನಾವು ಮಾಂಸಖಂಡಗಳನ್ನು ವೃದ್ಧಿ ಮಾಡ್ಕೋಬೇಕು ಮತ್ತು ಮೂಳೆಗಳನ್ನು ಅತಿ ಬಲಿಷ್ಠವಾಗಿ ಮಾಡ್ಕೋಬೇಕಂತಂದರೆ, ನಾವು ಏಜ್ ಆದಂಗೆಲ್ಲ, ನಮ್ಮ ಏಜ್ ಹೆಚ್ಚಾದಂಗೆಲ್ಲ ಏನಾಗುತ್ತೆ, ನಮ್ಮ ಮಾಂಸಖಂಡಗಳು ಫಿಸಿಯೋಲಾಜಿಕಲಿ ನೈಸರ್ಗಿಕವಾಗಿ ಸ್ವಲ್ಪ ಕಡಿಮೆ ಆಗ್ತಂತಾನೆ ಹೋಗ್ತಾ ಇರ್ತದೆ. ಮತ್ತು ಮೂಳೆಗಳಾದ್ರೂ ಅವು ಮೂಳೆಯ ಸಾಂದ್ರತೆ ಡೆನ್ಸಿಟಿ ಅಂತ ಏನಂತೀವಿ ಅದು ಕಡಿಮೆ ಆಗ್ತಂತ ಹೋಗ್ತದೆ. ಇದನ್ನು ನಾವು ಹೇಗೆ ತಡೆಗಟ್ಟಬೇಕಂತಂದರೆ ಅದಕ್ಕೆ ಒಂದೇ ಒಂದು ಉತ್ತರ, ಅದು ರೆಸಿಸ್ಟೆನ್ಸ್ ಟ್ರೈನಿಂಗ್ ಆರ್ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ಗಳು ನಾವು ಮಾಡಬೇಕಾಗುತ್ತೆ. ನಾವು ಆಫೀಸ್ ಗೋವರ್ಸ್ ಆಗಿದ್ರೆ, ಅಂದರೆ ಆಫೀಸ್ಗಳಲ್ಲಿ ಕೂತು ಕೆಲಸ ಮಾಡೋದು ಈ ಥರದರಾದರೆ ಇಂಥವು ಮುಖ್ಯ. ಅದೇ ಹೊಲದಲ್ಲಿ ಕೆಲಸ ಮಾಡೋದು, ವ್ಯವಸಾಯ ಮಾಡೋರು ಅಥವಾ ಫಿಸಿಕಲ್ ಲೇಬರ್ ವರ್ಕ್ ಇರ್ತದಲ್ಲ, ಅವ್ರಿಗೆ ಇವೆಲ್ಲ ಬೇಕಾಗಲ್ಲ. ಯಾಕಂದರೆ ಅವ್ರ ಕೆಲಸನೇ ಆಗಿರುತ್ತೆ, ಅವ್ರ ಸ್ಟ್ರೆಂತ್ ಬೋನ್ಸ್ ಗಟ್ಟಿ ಇರ್ತವೆ, ಮಜಲ್ ವೃದ್ಧಿ ಆಗ್ತಾ ಇರ್ತದೆ, ಅವರಿಗೆ ಇದು ಅನ್ವಯ ಆಗಲ್ಲ. ಸೊ ಈ ಸ್ಟ್ರೆಂತ್ ಟ್ರೈನಿಂಗಿಂದ ನಮ್ಮ ಮೆಡಿಕಲಿ ನಮ್ಗೆ ಏನು ಬೆನಿಫಿಟ್ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಮಜಲ್ ಹೆಚ್ಚಿದ್ದಷ್ಟು ನಮ್ಮ ಚಯಾಪಚಯ ಕ್ರಿಯೆಗಳೇನಿರ್ತದೆ, ಮೆಟಬಾಲಿಸಮ್ ಅಂತ ಏನಂತೀವಿ, ನಾವು ಊಟ ಮಾಡಿರುವಂಥದ್ದನ್ನ ನಾವು ಅರಗಿಸಿಕೊಂಡು ಅದನ್ನು ನಮ್ಮ ದೇಹದಲ್ಲಿ ಒಂದು ಭಾಗವಾಗಿ ಮಾಡಿಕೊಳ್ಳುವ ಏನು ಪ್ರತಿಕ್ರಿಯೆ ಇರುತ್ತಲ್ಲ, ಮೆಟಬಾಲಿಕ್ ಫಂಕ್ಷನ್ ಅಂತ ಏನಂತೀವಲ್ಲ, ಸೊ ಅದು ವೃದ್ಧಿ ಮಾಡುತ್ತೆ. ಯಾಕಂದರೆ ನಮ್ಮಲ್ಲಿ ಹೆಚ್ಚು ಮಸಲ್ಸ್ ಇದ್ದರೆ, ಮಸಲ್ಸ್ ಆರ್ ಮೇಜರ್ ಕನ್ಸ್ಯೂಮರ್ಸ್ ಆಫ್ ಅವರ್ ಫುಡ್. ನಮ್ಮಲ್ಲಿ ಹೆಚ್ಚು ಮಸಲ್ಸ್ ಇದ್ದಾಗ ಏನಾಗುತ್ತೆ, ನಾವು ತೆಗೆದುಕೊಂಡಿರೋಂಥ ಆಹಾರವನ್ನು ಅವು ಉಪಯೋಗಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಹತ್ರ ಕಡಿಮೆ ಮಸಲ್ ಇದ್ದಾಗ ಏನಾಗ್ತದೆ ಅಂದರೆ ಅದು ಕೊಬ್ಬಾಗಿ ನಮ್ಮ ಚರ್ಮದ ಹಿಂದೆ ಕೂರ್ತದೆ. ಅದರಿಂದ ಓವರ್ ವೇಟು, ಒಬಿಸಿಟಿ ಆಗಿ ಬೇರೆ ಬೇರೆ ಕಾಯಿಲೆಗಳು ಬರ್ತಿರ್ತವೆ. ಅದಕ್ಕೋಸ್ಕರ ನಮ್ಮ ಮಸಲ್ ಮಾಸನ್ನು ನಾವು ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚಾಗಿ ಇಟ್ಕೋಬೇಕು. ಸೊ ಆ ಥರದ ಮಸಲ್ ಮಾಸನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಆರ್ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಹೇಗೆ ಮಾಡೋದು. ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ಹೇಗಪ್ಪ ಅಂತಂದರೆ, ಒಂದು ಜಿಮ್ಮಲ್ಲಿರುವ ವೇಟ್ಸ್ಗಳನ್ನು ಎತ್ತಬೋದು, ಅದು ಒಂದು. ಎರಡನೇದು ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಅಂತ ಸಿಗ್ತಾವೆ, ಹಿಂಗೆ ಎಳೆಯೋದು. ಆ ಥರದಲ್ಲಿನೂ ಮಸಲ್ಸ್ಗೆ ಪ್ರೆಷರ್ ಬೀಳುತ್ತೆ. ಸೊ ಮಸಲ್ ಗೇನ್ ಆಗ್ತದೆ ಅವಾಗ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ನಮ್ಮ ಬಾಡಿ ವೇಟ್ ಏನಿದೆ ಆ ಬಾಡಿ ವೇಟ್ ಯೂಸ್ ಮಾಡ್ಕೊಂಡು ಸುಮಾರು ಎಕ್ಸರ್ಸೈಸ್ಗಳು ಮಾಡ್ಬೋದು. ಲೈಕ್ ಒನ್ ಆಫ್ ದ ಕಾಮನ್ ಎಕ್ಸಾಂಪಲ್ ಅಂದರೆ ಪುಷಪ್ಸ್ ಮಾಡೋದೇನಿರುತ್ತಲ್ಲ, ನಮ್ಮ ಬಾಡಿನೇ ನಾವು ಯೂಸ್ ಮಾಡ್ಕೊಂಡು ನಾವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೋದು. ಇದು ಅತಿ ಸಾಮಾನ್ಯವಾಗಿ ಮೂರು ವಿಧಾನಗಳು. ಒಂದು ವೇಟ್ಸ್, ಇನ್ನೊಂದು ರೆಸಿಸ್ಟೆನ್ಸ್ ಬ್ಯಾಂಡ್, ಇನ್ನೊಂದು ಬಾಡಿ ವೇಟ್ ಇಟ್ ಸೆಲ್ಫ್. ಸೊ ಈ ಥರ ಮಾಡೋದ್ರಿಂದ ನಮ್ಮ ಮಸಲ್ ಗೇನ್ ಆಗುತ್ತೆ, ನಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಹಂಗೆ ಮತ್ತೆ ಮಸಲ್ಸ್ ಹೆಚ್ಚಾದಂಗೆಲ್ಲ, ಎಕ್ಸರ್ಸೈಸ್ ಮಾಡಿ ಮಸಲ್ಸ್ ಹೆಚ್ಚಾದಂಗೆಲ್ಲ ಏನಾಗುತ್ತೆ, ನಮ್ಮಲ್ಲಿರುವ ಇನ್ಸುಲಿನ್ ಏನಿದೆ, ರಕ್ತದ ಗ್ಲೂಕೋಸನ್ನು ಕಡಿಮೆ ಮಾಡುವಂಥ ಒಂದು ಹಾರ್ಮೋನ್ ಇನ್ಸುಲಿನ್ನು, ಅದರ ಫಂಕ್ಷನ್, ಅದರ ಸೆನ್ಸಿಟಿವಿಟಿ ಏನಿದೆ, ಸಂವೇದನಾಶೀಲತೆ ಅಂತ ಏನಿರ್ತದಲ್ಲ, ಸೆನ್ಸಿಟಿವಿಟಿ, ಅದು ಹೆಚ್ಚಾಗುತ್ತೆ. ಅಂದರೆ ನಾವು ಸ್ವಲ್ಪ ಇನ್ಸುಲಿನ್ ಇದ್ರೂ ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ಸುಲಿನ್. ಅದಕ್ಕೆ ಮಸಲ್ಸ್ ಇಂಪಾರ್ಟೆಂಟ್. ಮಸಲ್ ಕಡಿಮೆ ಆದಂಗೆಲ್ಲ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆದಾಗ ಏನಾಗುತ್ತೆ, ರಕ್ತದಲ್ಲಿರುವ ಗ್ಲೂಕೋಸನ್ನು ಅದು ಹೆಚ್ಚು ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ರಕ್ತದಲ್ಲಿರೋ ಗ್ಲೂಕೋಸು ರಕ್ತದಲ್ಲೇ ಉಳಿಯುತ್ತೆ. ಅವಾಗ ಹೈ ಗ್ಲೂಕೋಸ್ ಲೆವೆಲ್, ಬ್ಲಡ್ ಗ್ಲೂಕೋಸ್ ಲೆವೆಲ್ ಹೆಚ್ಚಾಗುತ್ತೆ, ಡಯಾಬಿಟಿಸ್ ಬರ್ತದೆ. ಈ ಥರ ಎಲ್ಲ ಆಗ್ತಾ ಇರ್ತದೆ. ಈ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದಾಗ ಏನಾಗುತ್ತೆ, ಬೋನ್ ಮೇಲೆ ಪ್ರೆಷರ್ ಬೀಳುತ್ತೆ. ಬೋನ್ ಮೇಲೆ ಪ್ರೆಷರ್ ಬಿದ್ದಾಗ ಏನಾಗುತ್ತೆ, ಬೋನಲ್ಲಿ ಸ್ಟಿಮ್ಯುಲೇಷನ್, ಸೊ ಪ್ರಚೋದನೆ ಉಂಟಾಗಿ ಬೋನ್ ಫಾರ್ಮಿಂಗ್ ಸೆಲ್ಸ್ ಏನಿದಾವಲ್ಲ ಅವು ಉತ್ಪತ್ತಿ ಆಗ್ತವೆ. ಈ ಬೋನ್ ಫಾರ್ಮಿಂಗ್ ಸೆಲ್ಸ್ ಏನು ಮಾಡ್ತಾವೆ, ಬೋನನ್ನು ಮಾಡ್ತದೆ. ಅದು ಡೆನ್ಸಿಟಿ, ಸೊ ಸಾಂದ್ರತೆಯನ್ನು ಹೆಚ್ಚು ಮಾಡಿ, ಸೊ ಬೋನ್ ಡೆನ್ಸಿಟಿ ಏನಿದೆ, ಬೋನ್ ಡೆನ್ಸಿಟಿನ ಹೆಚ್ಚು ಮಾಡಿ ಬೋನ್ನ ಸ್ಟ್ರಾಂಗ್ ಆಗಿ ಮಾಡ್ತವೆ. ಸೊ ಬೋನ್ ಡೆನ್ಸಿಟಿ ಹೆಚ್ಚಾದಷ್ಟು ಬೋನು ಬಲಿಷ್ಠವಾಗಿರ್ತದೆ. ಹಂಗಾಗಿ
ನಾವು ಏನಾದರೂ ಸಣ್ಣ ಪುಟ್ಟ ಬಿದ್ದಾಗ ಅವು ಮುರಿಯೋದಿಲ್ಲ. ಸೊ ಮಸಲ್ ಹೆಚ್ಚಿದ್ದಾಗ, ಬೋನ್ ಡೆನ್ಸಿಟಿ ಹೆಚ್ಚಿದ್ದಾಗ ನಾವು ಬೀಳುವ ಚಾನ್ಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ಫಾಲ್ ಏನಿದೆಯಲ್ಲ, ಅದು ಒನ್ ಆಫ್ ದ ಮೇಜರ್ ಕಾಸ್ ಆಫ್ ಡೆತ್ ಇನ್ ಓಲ್ಡ್ ಏಜ್ ಪೀಪಲ್. ನಾವು ವಯಸ್ಸಾದಂಗೆಲ್ಲ ಈ ಬೀಳುವ ಚಾನ್ಸ್ ಏನಿದೆ ಅದು ಹೆಚ್ಚಿರ್ತದೆ. ಏನಕ್ಕಂದ್ರೆ ಮಸಲ್ಸ್ ಕಡಿಮೆ ಇದ್ದು ಅದು ಏನು ಸಮತೋಲನವನ್ನು ಬ್ಯಾಲೆನ್ಸ್ ಏನಿದೆ ಅಲ್ಲ, ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ, ಜೋಲಿ ಬಂದು ಬಿದ್ದುಬಿಡ್ತಾರೆ. ಬಿದ್ದಾಗ ಏನಾಗುತ್ತೆ, ಈ ಬೋನ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ಮುರಿದು ಬಿಡ್ತಾವೆ. ಬೋನ್ ಮುರಿದಾಗ ಏನಾಗುತ್ತೆ, ಬೆಡ್ ರಿಡನ್ ಆಗಿ ವಯಸ್ಸಾದಂಗೆಲ್ಲ. ಇದು ಒಂದು ಅತಿ ಮುಖ್ಯ ಕಾರಣ ಸಾವಿಗೆ. ಅದು ಪ್ರಿವೆಂಟ್ ಮಾಡ್ಬೇಕಪ್ಪ ಏನಂತಂದ್ರೆ, ನಾವು ಹೆಚ್ಚು ಮಸಲ್ ಮೇಂಟೈನ್ ಮಾಡಬೇಕು, ಮತ್ತೆ ಬೋನ್ ಡೆನ್ಸಿಟಿ ಹೆಚ್ಚಾಗಿಟ್ಟಬೇಕು. ಅದಕ್ಕೆ ಒಂದೇ ಒಂದು ಉಪಾಯ, ಅದೇನಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್. ವೇಟ್ಸ್ ಯೂಸ್ ಮಾಡ್ಕೊಂಡು, ಬಾಡಿ ವೇಟ್ ಯೂಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡಬೇಕು. ಅವಾಗ ಬೋನ್ ಡೆನ್ಸಿಟಿ ಹೆಚ್ಚಾಗುತ್ತೆ. ಇದು ಅತಿ ಮುಖ್ಯವಾದ ಒಂದು ಬೆನಿಫಿಟ್. ಎರಡನೇ ಬೆನಿಫಿಟ್ ಏನಪ್ಪ ಅಂದ್ರೆ, ನಿಮ್ಮ ಹತ್ರ ಹೆಚ್ಚು ಮಸಲ್ಸ್ ಇದ್ರೆ ಮೂವ್ಮೆಂಟ್ ಈಸಿ ಇರುತ್ತೆ. ನೀವು ಓಡಾಡ್ಕೊಂಡು ಸ್ವತಂತ್ರವಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ದಂಗೆ, ನಾವು ವಯಸ್ಸಾದಂಗೆಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಂಥದ್ದು ಇರೋದಿಲ್ಲ. ಯಾಕಂದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಬಿಟ್ರೆ ಆಯ್ತಲ್ಲ. ಸೊ ಅದಕ್ಕೋಸ್ಕರನೇ ನಾವು ಮಸಲ್ ಮಾಸ್ ಮತ್ತು ಬೋನ್ ಡೆನ್ಸಿಟಿನ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವ ಅವಶ್ಯಕತೆ ಇರುವುದಿಲ್ಲ. ಆಮೇಲೆ ನಿಮ್ಮ ಹತ್ರ ಸ್ಟ್ರೆಂತ್ ಇದ್ದಾಗ, ನಿಮ್ಮ ಬೋನ್ ಸ್ಟ್ರಾಂಗ್ ಇದ್ದು ಮಸಲ್ ಸ್ಟ್ರಾಂಗ್ ಇದ್ದಾಗ ಏನಾಗ್ತದೆ, ಸೊ ಲವಲವಿಕೆ ಇರ್ತದೆ. ಆಮೇಲೆ ಟಯರ್ಡ್ನೆಸ್ ಇರಲ್ಲ, ಸುಸ್ತಾಗಲ್ಲ. ಯಾಕಂದ್ರೆ ಮಸಲ್ಸ್ ಇರ್ತಾವೆ, ಬೋನ್ಸ್ ಇರ್ತಾವೆ, ಸ್ಟ್ರಾಂಗ್ ಇರ್ತಾರೆ. ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಸುಸ್ತು ಅನ್ಸೋದಿಲ್ಲ. ಸೊ ಅದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ತದೆ. ಈ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡ್ದಂಗೆಲ್ಲ, ಮಸಲ್ ಮಾಸ್ ಹೆಚ್ಚಾದಂಗೆಲ್ಲ ಏನಾಗುತ್ತೆ, ಸೊ ನಮ್ಮ ಮೂಡ್ಗೆ ಒಳ್ಳೆ ಮನಸ್ಸು ಚೆನ್ನಾಗಿರ್ತದೆ, ಮತ್ತೆ ಒಂದು ಲವಲವಿಕೆ ಇರುತ್ತೆ ಒಳಗಡೆಯಿಂದ. ಆಮೇಲೆ ಬುದ್ಧಿ ಚುರುಕಾಗಿ ಓಡ್ತದೆ. ಆಮೇಲೆ ಮೆಮೊರಿ ಲಾಸ್ ಆಗೋದು ಕಡಿಮೆ ಆಗ್ತದೆ, ಫೋಕಸ್ ಇರ್ತದೆ, ಅಟೆನ್ಷನ್ ಇರುತ್ತೆ. ಇವೆಲ್ಲವೂ ಎಷ್ಟು ನೋಡ್ರಿ, ಈ ಮನಸ್ಸು ಮತ್ತು ಮೆದುಳಿನ ಮೇಲೆ ಎಕ್ಸರ್ಸೈಸ್ ತುಂಬಾ ಪರಿಣಾಮ ಇದೆ, ಸ್ಪೆಷಲಿ ಸ್ಟ್ರೆಂತ್ ಟ್ರೈನಿಂಗ್. ಆಮೇಲೆ ಲೇಡೀಸು ಮಿನೋಪಾಸ್ ಅಂತ ಏನಾಗ್ತದೆ, ಏನು ಈ ಮಾನಸಿಕ ಋತುಚಕ್ರ ಏನಿದೆ, ಅದು ಮಾನಸಿಕ ಅಲ್ಲ, ಈ ಮಂತ್ಲಿ ಋತುಚಕ್ರ ಏನಿರ್ತದಲ್ಲ, ಸೊ ಅದು ನಿಂತಾಗ ಒಂದು 45-50 ವರ್ಷಕ್ಕೆ ಋತುಚಕ್ರ ನಿಲ್ತದೆ ಹೆಣ್ಮಕ್ಳಿಗೆ. ನಿಂತಾದ್ಮೇಲೆ ಏನಾಗುತ್ತೆ, ಅವ್ರಿಗೆ ಒನ್ ಆಫ್ ದ ಕಾಮನ್ ಡಿಸಾರ್ಡರ್ ಏನು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂತ. ಅಂದ್ರೆ ಬೋನಿನ ಸಾಂದ್ರತೆ ಕಡಿಮೆ ಆದಂಗೆಲ್ಲ ಬೋನ್ ಫ್ರಾಕ್ಚರ್ ಆಗೋ ಚಾನ್ಸು ಲೇಡೀಸಲ್ಲಿ ಹೆಚ್ಚಿರುತ್ತೆ. ಅದನ್ನು ಪ್ರಿವೆಂಟ್ ಮಾಡ್ಬೇಕಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಬರೀ ವಾಕ್ ಮಾಡಿದ್ರೆ ಸಾಕಾಗಲ್ಲ, ಸ್ವಲ್ಪ ವೇಟ್ಸ್ ಎತ್ತೋದು, ಬೇರೆ ಬೇರೆ ಎಕ್ಸರ್ಸೈಸು, ಬಾಡಿ ವೇಟ್ ಎಕ್ಸರ್ಸೈಸ್ ಅಂಥದ್ದೆಲ್ಲ ಮಾಡಿದಾಗ ಬೋನ್ ಸ್ಟ್ರಾಂಗ್ ಇರ್ತಾವೆ, ಆಸ್ಟಿಯೋಪೊರೋಸಿಸ್ನ ಪ್ರಿವೆಂಟ್ ಮಾಡ್ಬೋದು. ಮೇಲ್ಸಲ್ಲಿ ಏನು ಸೊ ಗಂಡಸರಲ್ಲಿ ಏನಂದ್ರೆ, ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ದಂಗೆಲ್ಲ ಈ ಟೆಸ್ಟೋಸ್ಟಿರೋನ್, ಮೇಲ್ ಹಾರ್ಮೋನ್ ಏನಿದೆ ಟೆಸ್ಟೋಸ್ಟಿರೋನ್ ಅನ್ನೋದು, ಈ ಟೆಸ್ಟೋಸ್ಟಿರೋನ್ನ ಉತ್ಪತ್ತಿನೂ ಸಾಧ್ಯವಾದಷ್ಟು ಹೆಚ್ಚಾಗ್ತದೆ. ಸೊ ಮೇಲ್ನೆಸ್ ಏನಿದೆ ಅದು ನೀವು ಮೇಂಟೈನ್ ಮಾಡ್ಕೋಬಹುದು. ಸೊ ಈ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದನೂ ಟೆಸ್ಟೋಸ್ಟಿರೋನ್ ಹೆಚ್ಚಾಗುತ್ತೆ. ಅದು ಒಂದು ಬೆನಿಫಿಟ್. ಸೊ ಈ ರೀತಿಯಾಗಿ ನಾವು ಸ್ಟ್ರೆಂತ್ ಟ್ರೈನಿಂಗ್, ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡಿದಾಗ, ಸೊ ಓವರಾಲ್ ನಮ್ಮ ಮೆಟಬಾಲಿಸಮ್ ಹೆಚ್ಚಾಗಿ ನಾವು ಮುಂದೆ ಬರುವಂಥ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು. ಇವೆಲ್ಲ ಏನಕ್ಕೆ ಬರ್ತದೆ ಅಂದರೆ, ಈ ರಕ್ತದಲ್ಲಿರುವ ಗ್ಲೂಕೋಸ್ ಹೆಚ್ಚಾಗಿ ಮತ್ತು ಕೊಬ್ಬಿನಾಂಶ ಹೆಚ್ಚಾಗಿ ನಮ್ಮದೊಂದು ಅಥೆರೋಸ್ಕ್ಲಿರೋಸಿಸ್ ಅಂತ ಒಂದು ಬ್ಲಡ್ ವೆಸಲಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಅಥೆರೋಸ್ಕ್ಲಿರೋಸಿಸ್ ಇವೆಂಚುಲಿ ಏನಾಗ್ತದೆ, ಇಟ್ ಲೀಡ್ ಟು ಕಾರ್ಡಿಯಾಕ್ ಅರೆಸ್ಟ್. ಅದೇ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಏನಂತ, ಹಾರ್ಟ್ ಅಟ್ಯಾಕ್ ಅಂತೀವಲ್ಲ, ಅದು ಸ್ಟ್ರೋಕ್ ಆಗೋದು, ಇಂಥದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಸೊ ಎಷ್ಟೋ ಕಾಯಿಲೆಗಳನ್ನು, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಏನಿದಾವೆ ಎಷ್ಟೋ ಕಾಯಿಲೆಗಳನ್ನು ಈ ಥರ ನಾವು ಎಕ್ಸರ್ಸೈಸ್ ಮಾಡಿಕೊಂಡು ಪ್ರಿವೆಂಟ್ ಅಂದರೆ ತಡೆಗಟ್ಟುವ ಕೆಲಸಗಳನ್ನು ಮಾಡ್ಬೋದು. ಸೊ ಈ ಒಂದು ಕಾರಣಗಳಿಂದ ನಾವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಲೈಕ್ ಆದರೆ ಒಂದು ಥಮ್ಸ್ ಅಪ್ ಕೊಡಿ. ಇನ್ನು ಮತ್ತೆ ಈ ಥರದ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿ, ನೋಟಿಫಿಕೇಷನ್ನು ಬರುತ್ತೆ. ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.